ಒಂದು ನಿಮಿಷ ರಿಲ್ಯಾಕ್ಸ್ ಆಗಿ ಎಲ್ಲ. ಈಗ ಏನಿಲ್ವಾ, ಈಗ ಸ್ವಲ್ಪ ಮಾಡೋಕ್ಕೆ ಅಲ್ವ ಇರೋದು. ಜಿಲ್ಲೆಯ ಪ್ರೆಸ್ ನೋಟ್ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕೆ ಇವತ್ತು ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನು ಮಳವಳ್ಳಿ ಜನ ಮತ್ತು ರಾಜ್ಯದ ಸರ್ಕಾರವನ್ನು ಕಣ್ತೆರೆಸಲಿಕ್ಕೆ, ಆಡಳಿತವನ್ನು ಕಣ್ತೆರೆಸಲಿಕ್ಕೆ ಈ ಸುದ್ದಿಗೋಷ್ಠಿಯನ್ನು ನಾನು ಮಾಡ್ತಾಯಿದ್ದೇನೆ. ಇವರು ಮಧು ಗಂಗಾಧರ್ ಅಂತೇಳಿ BJPಯ ತಾಲೂಕು ಘಟಕದ ಅಧ್ಯಕ್ಷರು. ಇವರು ಹನುಮಂತು ಅಂತೇಳಿ ನಮ್ಮ JDS ಪಕ್ಷದ ತಾಲೂಕು ಘಟಕದ. ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ನಮ್ಮ ಮಳವಳ್ಳಿ ತಾಲೂಕಿನ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ, ಭಾಳ ಬೇಸರದಿಂದ ಇವತ್ತು ಈ ಗೋಷ್ಠಿಯಲ್ಲಿ ನಾನು ಬೇರೆ ದಿಕ್ಕಿಗೆ ಸಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನಮಗೆಲ್ಲರೂ ಕೂಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದು ಈ ಜಿಲ್ಲೆಯಲ್ಲಿ ಮತ್ತು ಈ ತಾಲೂಕಿನಲ್ಲಿ, ಈ ರಾಜ್ಯದಲ್ಲಿ ಕೆಲವು ನ್ಯೂನತೆಗಳನ್ನು, ಸರ್ಕಾರದ ಆಡಳಿತದ ನ್ಯೂನತೆಗಳನ್ನು ಜನರಿಗೆ ತಿಳಿಪಡಿಸ್ತಕ್ಕಂಥದ್ದು ನಮ್ಮದು ದೊಡ್ಡ ಜವಾಬ್ದಾರಿ, ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಜನತೆಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಮಳವಳ್ಳಿನಲ್ಲಿ ಕಳೆದ ಪತ್ರಿಕಾಗೋಷ್ಠಿನಲ್ಲೂ ಕೂಡ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಶಾಸಕರ ಒಂದು ಹೇಳಿಕೆಯಿಂದ, ಸುಮೋಟೋ ಕೇಸ್ ಹಾಕಿ ಅಂತಕ್ಕಂಥ ಒಂದು ಹೇಳಿಕೆಯಿಂದ ಇವತ್ತು ಭ್ರಷ್ಟಾಚಾರ ಮತ್ತು ಅಸಂವಿಧಾನಿಕ ನಡೆಗಳು ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು ಒಂದು 15 ದಿನದಿಂದ ಒಳಗಡೆ 4 ರಿಂದ 5 ಕೊಲೆಗಳು ಮಳವಳ್ಳಿ ಕ್ಷೇತ್ರದಲ್ಲಿ ನಡೆದಿದೆ. 15 ದಿನದ ಒಳಗಡೆ ಒಂದು ಹೆಣ್ಣು ಮಗಳನ್ನ ಸತ್ಯಗಾಲ ನಮ್ಮ ಮಳವಳ್ಳಿ ಬಾರ್ಡ್ರು ಜವನಗಳಿ ಹತ್ರ ಸುಟ್ಟಾಕಿದ್ದಾರೆ. ಒಂದು ಯುವಕನನ್ನು ಚಾಕಿಂದ ಇರಿದು ಭೀಮನಹಳ್ಳಿಲಿ ಸಾಯಿಸಿದ್ದಾರೆ. ಅದಕ್ಕೂ ಮೊದಲೇ ಒಂದು 2-3 ತಿಂಗಳ ಹಿಂದೆ ಮಾದೇವಪ್ಪ ಅಂತೇಳಿ ಹೋಟ್ಲ್ ಓನರ್ನ ಕಿರ್ಗಾವ್ನಲ್ಲಿ ಸಾಯಿಸಿದ್ದಾರೆ. ರಾತ್ರಿ ಹೊತ್ತು ನುಗ್ಗಿ ಹಲಗೂರು ಬೈಪಾಸ್ನಲ್ಲಿ ಕೊಲೆ ಆಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಒಂದು 4-5 ಕೊಲೆಗಳು ನಡೆದಿದ್ದಾವೆ. ಅಂದರೆ ಕಾನೂನು ಸುವ್ಯವಸ್ಥೆ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ಏನು ಮಾಡ್ತಿದೆ ನಮ್ಮ ಪೊಲೀಸ್ ಇಲಾಖೆ, ಈ ಕೊಲೆಗಳು ನಡೆಯೋಕ್ಕೂ ಮೊದಲೇ ಎಚ್ಚರಿಕೆ ವಹಿಸಿದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಈಗ ಕೊಲೆ ಸಹಜವಾಗಿ ಆಗ್ತವೆ, ಇದೇನು ಹೊಸದೇನಲ್ಲ, ನಾನು ಹೊಸದಾಗಿದೆ ಅಂತ ಹೇಳ್ತಾ ಇಲ್ಲ. ಹಲಗೂರು ಭಾಗದಲ್ಲಿ ಅನೇಕ ಡ್ರಗ್ಗಿಸ್ಟ್ಗಳು, ಡ್ರಗ್ ಮಾರಾಟ ಮಾಡೋರು ಮತ್ತು ಕೊಲೆ ಮಾಡ್ತಕ್ಕಂಥದ್ದು ಎಗ್ಗಿಲ್ಲದೆ 3-4 ಕೊಲೆಗಳು ನಡೆದಿದ್ದಾವೆ ಹಲಗೂರು ಹೋಬಳಿ ಆ ಭಾಗದಲ್ಲಿ. ಅದನ್ನು ಇವರು ಮುನ್ನೆಚ್ಚರಿಕೆ ವಹಿಸಿದರೆ ಮೊನ್ನೆ ಬೈಪಾಸಲ್ಲಿ ನಡೆದಂಥ ಕೃತ್ಯವನ್ನು ತಡಿಬೋದು.
ಬಹುಶಃ ಅಲ್ಲಿ 4-5 ವರ್ಷದಿಂದ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಗೂರು ಸರ್ಕಲ್ಗೆ. ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ ನಿರೀಕ್ಷೆ ಮೇಲೆ ಜನರು ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷೆಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಇವತ್ತು ಅವರ ನಡವಳಿಕೆಗಳಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಇವರು ಪೊಲೀಸು ಬಿಗಿ ಬಂದೋಬಸ್ತ್ನ ಭದ್ರತೆಯಿಂದ ಕಾನೂನು ಸುವ್ಯವಸ್ಥೆಯನ್ನು ಭದ್ರಗೊಳಿಸಿದ್ರೆ ಇಂಥ ಹಗಲಲ್ಲೇ ಕೊಲೆ ಆಗ್ತಕ್ಕಂಥದ್ದು, ಗಾಂಜಾ ಮಾರಾಟ ಆಗ್ತಕ್ಕಂಥದ್ದು, ಬೇರೆ ಬೇರೆ ಸಮಾಜಘಾತಕ ಕೆಲಸಗಳು ನಡೀತಕ್ಕಂಥದ್ದಕ್ಕೆ ಮುನ್ನೆಚ್ಚರಿಕೆ ವಹಿಸ್ರಿ. ಯಾಕೆಂದರೆ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ. ಏನು ಮಾಡ್ತದೆ ನಿಮ್ಮಲ್ಲಿ ಇಂಟೆಲಿಜೆನ್ಸ್? ಏನು ಮಾಡ್ತದೆ? ಯಾರೋ SP ಡ್ಯೂಟಿ ಅಂತ ಒಬ್ಬನ ಮಡಿಕೊಂಡಿರ್ತೀರ. ಯಾರ್ಯಾರು ಏನೇನು ಮಾಡ್ತಾರೆ, ಯಾವ ಊರಿನಲ್ಲಿ ಏನು ನಡೀತದೆ ಅಂತೇಳಿ ಎಲ್ಲ ಮಾಹಿತಿನೂ SP ಡ್ಯೂಟಿ ಅವ್ನಿಗೆ ಗೊತ್ತಿರ್ತದೆ, ಇಂಟೆಲಿಜೆನ್ಸ್ ಅವ್ನಿಗೆ ಗೊತ್ತಿರ್ತದೆ. ಎಲ್ಲಿ ಯಾವ ಊರಿನಲ್ಲಿ ಯಾರು ಕಳ್ಳರಿದ್ದಾರೆ, ಎಲ್ಲಿ ಕೊಲೆಗೆ ಪ್ರಯತ್ನ ನಡೀತದೆ, ನಡೆಯೋಕ್ಕೆ ಮೊದಲೂ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ. ಇಂಥ ಕಡೆ ಪ್ಲ್ಯಾನ್ ನಡೀತಾ ಇದೆ ಕೊಲೆ ಮಾಡಲಿಕ್ಕೆ, ಇದು ಖಂಡಿತ ಗೊತ್ತಾಗುತ್ತೆ. ಆದರೆ ಏನು ಮಾಡ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ? ಬರೀ ಆ ಕ್ಷೇತ್ರದ ಜನಪ್ರತಿನಿಧಿಗೆ ಎಸ್ಕಾರ್ಟ್ ಕೊಡೋಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅಂತಕ್ಕಂಥದ್ದನ್ನ ಇವತ್ತು ನಾನು ಪ್ರಶ್ನೆ ಮಾಡ್ತಾಯಿದ್ದೆ. ಮುಂದೆಗಡೆ ಒಂದು ಪೈಲಟು, ಒಬ್ಬ ಶಾಸಕರಿಗೆ ಏನ್ರಿ ಮುಂದೆ ಪೈಲಟು, ಹಿಂದೆ ಒಂದು ಎಸ್ಕಾರ್ಟು, DVSP ಅಂತ ಉನ್ನತ ಅಧಿಕಾರಿ, 2 ತಾಲೂಕಿನ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಅಧಿಕಾರಿ ಒಬ್ಬ ಶಾಸಕರಿಗೆ ಎಸ್ಕಾರ್ಟ್ ಮಾಡ್ಬೋದಾ, ಕೊಡ್ಬೋದಾ? ಈ ಕಾನೂನು ವ್ಯವಸ್ಥೆಯನ್ನು ಭದ್ರಗೊಳಿಸ್ತೇನೆ ನೀವು ಬರೀ ಶಾಸಕರ ಮನೆಯಿಂದ ಶಾಸಕರು ಹೋಗೋ ಕಡೆ ಕಾಮಗಾರಿಗೆ ಭದ್ರತೆ ಕೊಡೋದು, ಎಸ್ಕಾರ್ಟ್ ಕೊಡೋದು, ಪೈಲಟ್ ಕೊಡೋದು ಇಷ್ಟಕ್ಕೆ ಸೀಮಿತ ಆಗಿ ಇವತ್ತಿಂಥ ಸಮಾಜಘಾತಕ ಕೆಲಸಗಳು ನಡೀಲಿಕ್ಕೆ ಕಾರಣ ಆಗಿದೆ ಅಂತ ನಾವು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ನಾಗಪ್ರಸನ್ನ ಅವರು ನಮ್ಮ ಜಡ್ಜ್ ಇರಬೇಕು, ಎಲ್ಲ ಏನು ಜಡ್ಜ್ ಏನು ಆದೇಶ ಮಾಡ್ತಾರೆ, ಏನು ಮಾತಾಡ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ ನಮಗೆ. ನಮ್ಮ ಮೊಬೈಲ್ನೆಲ್ಲ ಇದೆ. ನಾಗಪ್ರಸನ್ನವರು ಓಪನ್ ಮಾಡಿಕೊಡಪ್ಪ. ಅಲ್ಲಿ ಏನು ಹೇಳಿದ್ದಾರೆ ನಾಗಪ್ರ? 240 kg ಗಾಂಜಾ ಒರಿಸ್ಸಾದಿಂದ ತೆಂಗಿನ ಗಿಡದ ಮುಖಾಂತರ ಹೋಗ್ತಾ ಇದೆ. ಮಳವಳ್ಳಿನೇ ಹಾಳು ಮಾಡಿಬಿಡ್ತೀರಲ್ರಿ ನೀವು ಅಂತಕ್ಕಂಥ ಪದನ ಉಪಯೋಗಿಸಿದ್ದಾರೆ. ಅಂದರೆ ಅದೆಲ್ಲಿ ಹೋಗ್ತಿತ್ತು ಅದು ಗಾಂಜಾ? ಎಲ್ಲಾದರೂ ಸಿಕ್ಕಿರಲಿ, ಆದರೆ ಕೋರ್ಟ್ನಲ್ಲಿ ಮೆನ್ಷನ್ ಆಗಿರೋದನ್ನ ನ್ಯಾಯಾಧೀಶ ಸಾಹೇಬರು, ಜಡ್ಜ್ ಸಾಹೇಬ್ರು ಏನು ಹೇಳಿದ್ದಾರೆ? ಮಳವಳ್ಳಿ ತಾಲೂಕನ್ನೇ ಹಾಳು ಮಾಡ್ತಿರಲ್ರಿ ಇಷ್ಟು ಗಾಂಜಾದಿಂದ ಅಂತ. ಅಂದರೆ ಎಲ್ಲಿ ಹೋಗ್ತಿತ್ತದು? ಮಳವಳ್ಳಿಲಿ ಸಿಗಲಿ ಬಿಡಲಿ, ಅದು ನಂದು ಪ್ರಶ್ನೆ ಅದಲ್ಲ. ನ್ಯಾಯಾಧೀಶ ಸಾಹೇಬರು ನಾಗಪ್ರಸನ್ನ ಸಾಹೇಬರು ಹೇಳಿರ್ತಕ್ಕಂಥದ್ದು ಈ 240 kg ಗಾಂಜಾ ನೀ ಚಾಮರಾಜನಗರಕ್ಕೆ ತಗೋತಿದೆಯೋ, ಕೊಳ್ಳೇಗಾಲಕ್ಕೆ ತಗೋತಿದೆಯೋ, ಎಲ್ಲಿಗೆ ತಗೋಗ್ತಿದೆಯೋ, ಅಥವಾ ಮಳವಳ್ಳಿಗೆ ಡಂಪ್ ಮಾಡೋಕ್ಕೆ ತಗೋಗ್ತಿದ್ದೋ, ಅದು ಅವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾವ ದಿಕ್ಕಿಗೆ ಕಾನೂನು ಸುವ್ಯವಸ್ಥೆ ಮಳವಳ್ಳಿ ತಾಲೂಕಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ವಿರೋಧ ಪಕ್ಷ ಆಗಿ ಇವತ್ತು ಪ್ರಶ್ನೆ ಮಾಡ್ತಾಯಿದ್ವಿ. ಮಳವಳ್ಳಿ ತಾಲೂಕಿನಲ್ಲಿ ಇಲ್ಲಿವರೆಗೆ 44 ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ. ಈಗ 3 ವರ್ಷದಿಂದ ಈಚೆಗೆ ಈ ಸರ್ಕಾರ ಬಂದ ಮೇಲೆ 44 ಶಾಲೆಗಳು ಬೀಗ ಜಡಿದಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ. ನೀವು ಸರ್ಕಾರಿ ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, KPS ಶಾಲೆಗಳಿದ್ದಾವೆ. LKGಯಿಂದ UKG ಮಾಡಿದ್ದೀರಾ, LKG UKG 6ನೇ ಕ್ಲಾಸು 7ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಾ ಇದ್ದೀರಾ. ಆದರೂ ಕೂಡ 44 ಶಾಲೆಗಳು ಮುಚ್ಚಿದೆ. ಈ ಕಡೆ ನೀವು ಗಮನ ಏನಾಗಿದೆ? ನಿಮ್ಮ ಆಡಳಿತ ಏನು ಮಾಡ್ತಾ ಇದೆ? ನಿಮ್ಮ ಜವಾಬ್ದಾರಿ ಏನು? ಬರೀ ಕೊಲೆ ಸುಲಿಗೆ, ಗಾಂಜಾ ಮಾರಾಟ, ಬೇರೆ ಬೇರೆ ಸಮಾಜಘಾತಕ ಕೆಲಸಗಳಿಗೆ ಸೀಮಿತ ಆಗಿದೆಯಾ? ಇಂಥ ಶಾಲೆಗಳು ಮುಚ್ಚತಕ್ಕಂಥ ಶಾಲೆಗಳ ಕಡೆ ನಿಮ್ಮ ಗಮನ ಇದೆಯಾ ಅಂತಕ್ಕಂಥದ್ದನ್ನ ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ಮಾನ್ಯ ಶಾಸಕರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಮಳವಳ್ಳಿ ಶಾಸಕರು DCC ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ.
ಪಾಪ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಪೆಕ್ಸ್ ಬ್ಯಾಂಕ್ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಅವ್ರ ಹೋರಾಟ, ಅದು ಅವ್ರ ಅಧಿಕಾರ ಗಿಟ್ಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿ 20ರಿಂದ 30ಕ್ಕೂ ಹೆಚ್ಚು ಸೊಸೈಟಿಗಳು ಇನ್ನೂ ಚುನಾವಣೆ ಮಾಡಲಿಲ್ಲ. ಕಾರಣ ಏನು? ನಿಮಗೆಲ್ಲಿ DCC ಬ್ಯಾಂಕ್ ಹೋಗಲಿಕ್ಕೆ ಗೆಲ್ಲಲಿಕ್ಕೆ ಅವಕಾಶ ಇದೆ, ನಿಮಗೆ ಮೆಜಾರಿಟಿ ಇದೆ ಅಂಥದ್ರ ಮಾತ್ರ ಎಲೆಕ್ಷನ್ ಮಾಡಿ ನೀವು DCC ಬ್ಯಾಂಕ್ ಹೋಗಿದ್ದೀರಾ. ಇನ್ನು ಉಳಿದ ಸೊಸೈಟಿ 1 ವರ್ಷದಿಂದ ಹಂಗೆ ಬಿದ್ದಿದ್ದೇವಲ್ಲ, ಏನು ಮಾಡಬೇಕು ರೈತರು? ಹಾಲನ್ ಡೈರಿಗಳು ಇದಕ್ಕೆ ಸೇರಿದ್ದಾವೆ. ಆ ಹಾಲನ್ ಡೈರಿ ರೈತರು ಹಾಲಾಗ್ತಾ ಇದ್ದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು? ಶಾಸಕರೇ, ನೀವು DCC ಬ್ಯಾಂಕ್ಗೆ ಹೋಗೋಕ್ಕೆ ಎಷ್ಟು ಅವಕಾಶ ಇತ್ತು, ಎಷ್ಟು ಗೆಲ್ಲಕ್ಕೆ ಸಾಧ್ಯ ಅಷ್ಟು ಸೊಸೈಟಿಗಳನ್ನು ನೀವು ಚುನಾವಣೆ ಮಾಡಿದ್ರಿ, DCC ಬ್ಯಾಂಕ್ ಹೋದ್ರಿ, ಅಧಿಕಾರ ಹಿಡಿದ್ರಿ. ಆಯಿತು, ನೀವು ಹೋದ್ಮೇಲಾದರೂ ಎಲೆಕ್ಷನ್ ನಡಿಬೇಕಲ್ಲ ಶಾಸಕರೇ. 1 ವರ್ಷ ಆಯಿತು. ನಿಮ್ಮ ಉದ್ದೇಶ ಏನು? ಯಾವ ಕಾರಣಾಂತರದಿಂದ ಈ ರೈತರ ಸಹಕಾರ ಸಂಬಂಧಪಟ್ಟಂಥ ಕ್ಷೇತ್ರನ ಹಾಳು ಮಾಡ್ತಾ ಇದ್ದೀರಾ ನೀವು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಇವತ್ತು. ಇದು ಮಳವಳ್ಳಿಲಿ ನೀವು ನಡೆಸ್ತಾ ಇರ್ತಕ್ಕಂಥ ಆಡಳಿತ. ನೀವು ಕೆರೆಗೆ ನೀರು ತುಂಬಿಸ್ಲಿಲ್ಲ, ಕಾಲುವೆಗೆ ನೀರು ಬಿಡಿಸ್ಲಿಲ್ಲ, ಅದೇನೋ ಡೆವಲಪ್ ಮಾಡ್ತೀವಿ, ಏನು ಕಾಲುವೆ ಆಧುನೀಕರಣ ಆಗ್ತಿದೆ ನೆಪದಲ್ಲಿ ನೀರನ್ನೆಲ್ಲ ನಿಲ್ಲಿಸಿದ್ದೀರಿ. ಅಟ್ಲೀಸ್ಟ್ 15 ದಿನ ಕೆಲಸ ನಿಲ್ಲಿಸ್ಬಿಟ್ಟು 15 ದಿನಕ್ಕೆ ನೀವು ಕೆರೆಗಳು ನೀರು ತುಂಬಿಸೋಕ್ಕಾಗಲ್ವಾ? ನಮ್ಮಲ್ಲಿ ಭಾಳ ಮುಖ್ಯವಾದಂಥ ಕೆರೆಗಳು, ಮಳವಳ್ಳಿಯ ಅರ್ಧ ಭಾಗಕ್ಕೆ ನೀರು ತಪ್ಪಿಸ್ತಕ್ಕಂಥ 2 ಕೆರೆಗಳಿದೆ. ಮಳವಳ್ಳಿ ದೊಡ್ಡ ಕೆರೆ, ಮಾರಳ್ಳಿ ಕೆರೆ. ಒಂದು 400 ಎಕರೆ ಇರ್ತಕ್ಕಂಥದ್ದು, ಒಂದು 624 ಎಕರೆ ಇರ್ತಕ್ಕಂಥ ದೊಡ್ಡ ಅಚ್ಚುಕಟ್ಟು ಪ್ರದೇಶ. ಬಹುಶಃ 1000 ಎಕರೆ ಅದರಿಂದ ನೀರನ್ನ ಮತ್ತು ಅಂತರ್ಜಲ ಕುಡಿಯೋಕ್ಕೆ, ಕೊಳವೆ ಬಾವಿಗಳಿಗೆ, ರೈತರ ಅಂತರ್ಜಲ ಕೊಳವೆ ಬಾವಿ ಹೆಚ್ಚೋಕ್ಕೆ, ಹೊಲಗಳಿಗೆ ನೀರು ಉಣಿಸ್ತಕ್ಕಂಥ ಕೆರೆಗಳು. ನಾನು 2 ಕೆರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾರ್ಕಾಲ್ ಕೆರೆ ಇದೆ, ಹಲಗೂರಲ್ಲಿ ಭೀಮಾ ಕೆರೆ ಇದೆ, ಬೇಕಾದಷ್ಟು ಕೆರೆಗಳು, ನಿಟ್ಟೂರು ಕೆರೆ ಇದ್ದಾವೆ. ಅವಕ್ಕೆಲ್ಲ ನೀರು ತುಂಬಿಸಿ ರೈತರು ಬದುಕಿನಲ್ಲಿ ಒಂದು ಬೆಳಕಾಗ ಕೆಲಸ ಮಾಡಿ ಅಂತ ಹೇಳಿದ್ರೆ, ಇಂಥ ಸೋಷಿಯಲ್ ಆ್ಯಂಟಿ ಆಕ್ಟಿವಿಟೀಸು ಹೆಚ್ಚಾಗ್ತಾಯಿದ್ರು ಮಳವಳ್ಳಿನಲ್ಲಿ. ಅದ ಕಡೆ ಗಮನ ಹರಿಸದೆ ನೀವು ಇಂಥ ಕಡೆ ರೈತರಿಗೂ ಕೂಡ ಅನುಕೂಲತೆ ಮಾಡಿಕೊಡ್ದೇನೆ ಈ ಕೆಲಸ ಮಾಡ್ತಾ ಇದ್ದೀರಾ. ನೋಡಿ, ಇದೊಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ತಹಸೀಲ್ದಾರ್ ಅವ್ರಿಗೆ ಮಾಹಿತಿ ಹಕ್ಕು ಇಲಾಖೆಯವರು, ಆಯುಕ್ತರು ಮಾಹಿತಿ ಕೊಟ್ಟಿಲ್ಲ ಸರಿಯಾದ ಸಮಯಕ್ಕೆ ಅಂತ 50,000 ರೂಪಾಯಿ ದಂಡ ಹಾಕಿದ್ದಾರೆ ತಹಸೀಲ್ದಾರ್ಗೆ. ಈಗ ನಾನು ಕಳೆದ ಇದರಲ್ಲಿ ಲೋಕಾಯುಕ್ತ ಅವ್ರಿಗೆ ಚೀಮಾರಿ ಹಾಕಿದ್ದನ್ನ ಪ್ರಸ್ತಾಪ ಮಾಡಿದ್ದೆ. ಆಮೇಲೆ ಒಬ್ಬರು ರೆವಿನ್ಯೂ ಇನ್ಸ್ಪೆಕ್ಟ್ರು ಆಫೀಸಲ್ಲೇ ತಗ್ಲಾಕೊಂಡಿದ್ದು ಲಂಚ ಸ್ವೀಕರಿಸ್ತಾ ಹೇಳಿದ್ದೆ. ASI ಸ್ಟೇಷನ್ ಒಳಗಡೆ ಸಿಕ್ಕಾಕೊಂಡಿದ್ದು ಲಂಚ ಇಸ್ಕೊಳ್ತಾ ಪ್ರಸ್ತಾಪ ಮಾಡಿದ್ದೆ. ಅದಾದಮೇಲೆ ನಡೆದಿರೋ ಘಟನೆ 50,000 ರೂಪಾಯಿ ದಂಡ ಹಾಕಿದ್ದಾರೆ. ಮಾಹಿತಿ ಕೊಡಲಿಲ್ಲ ತಹಸೀಲ್ದಾರ್ ಅಂತ. ಇವ್ರ ಜವಾಬ್ದಾರಿ ಏನು ಮಾಡ್ತಾ ಇದ್ದಾರೆ? ಲೋಕಾಯುಕ್ತಕ್ಕಾಗಲಿ ಮಾಹಿತಿ ಆಯುಕ್ತರಿಗಾಗಲಿ ಸರಿಯಾದ ರೀತಿ ಸಮಯ ಕೊಡದೆ ನಮ್ಮ ತಾಲೂಕಿನ ಗೌರವ ಮಾನ ಮರ್ಯಾದೆಯನ್ನು ಹಾಳು ಮಾಡಲಿಕ್ಕೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದು ತಹಸೀಲ್ದಾರ್ಗೆ ದಂಡ ಹಾಕವ್ರೆ, ನಮಗೇನಿದೆ ಸುಮ್ಮಗಿದೆ, ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಇದು ಸಾರ್ವಜನಿಕರದ್ದು ಕೆಲಸ ಮಾಡೋಕ್ಕಲ್ವರ ತಹಸೀಲ್ದಾರರು? 50,000 ದಂಡ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕಾವೇರಿ ನದಿ ಪಾತ್ರದಲ್ಲಿ 5 ಜನ ಒಟ್ಟಿಗೆ ಸತ್ತೋದ್ರು ಮೊನ್ನೆ. ನಾನು ನನ್ನ ಕಾಲದಲ್ಲಿ ಮಾಡಬೇಕಾಗಿತ್ತು ಬಿಡಬೇಕಾಗಿತ್ತು ಅನ್ನೋ ಪ್ರಶ್ನೆ ನಂದಲ್ಲ. ಆದರೆ ಈಗ 5 ಜನ ಕುಟುಂಬ ಸಮೇತ ಹೋದರು. ಅಲ್ಲಿಗೆ ಜಿಲ್ಲಾ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ಶಾಸಕರು ಎಲ್ಲ ಭೇಟಿ ಮಾಡಿದರು. ನೀರಾವರಿ MD ಅವರು ಎಲ್ಲ ಭೇಟಿ ಮಾಡಿದರು. ಅದ್ಯಾವುದೋ ಭೂಪಾಲ ಯಾವುದೋ ಋಷಿ ಹರಿದ್ವಾರ ಥರ ಒಂದು ಇದನ್ನು ಸ್ನಾನಘಟ್ಟಗಳನ್ನು ಮಾಡಬೇಕು ಇಲ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಅದು ಓಕೆ, ಮಾಡಲಿ, ಸರ್ಕಾರ ಅಭಿವೃದ್ಧಿ ಮಾಡಬೇಕು, ಅವ್ರ ಜವಾಬ್ದಾರಿ. ಆದರೆ ಅಲ್ಲಿ ಎಚ್ಚರಿಕೆ ಕೊಡ್ತಕ್ಕಂಥ ಫಾರೆಸ್ಟ್ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ. ಏನು ಕೆಲಸ ಮಾಡ್ತಿದೆ? ಬರೀ 5 ಜನ ಅಲ್ಲ ಅಲ್ಲಿ ಸತ್ತಿರೋರು, ಬೇಕಾದಷ್ಟು ಜನ ಸತ್ತಿದ್ದಾರೆ. ಅಲ್ಲಿ ಊರಿದೆ, ಮುತ್ತತ್ತಿನಲ್ಲಿ ಊರಿದೆ, ಗ್ರಾಮದಲ್ಲಿ ಗ್ರಾಮಸ್ಥರಿದ್ದಾರೆ. ಗ್ರಾಮ ಅದು ಮುತ್ತತ್ತಿ ಗ್ರಾಮ. ವೈಲ್ಡ್ ಲೈಫ್ ಫಾರೆಸ್ಟ್ ಅದು ಭಾಳ ಸ್ಟ್ರಿಕ್ಟ್ ಆಗಿದೆ.